ಹಲೋ ಎವ್ರಿವನ್, ತುಂಬ ಖುಷಿ ಆಗ್ತಿದೆ ಇವತ್ತು. ಯಾಕಪ್ಪ ಅಂದರೆ ನಿಜವಾಗ್ಲೂ ಈ ಥರದೊಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕನಸು ಮನಸ್ಸಲ್ಲೂ ಕೂಡ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥವರು ಪೇಮೆಂಟ್ ತೊಗೊಂಡು ಫೀಡ್ಬ್ಯಾಕ್ನ ಕೊಡುವಂಥದ್ದನ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಇಷ್ಟು ದಿನ. ಬಟ್ ಲಾಸ್ಟ್ ಮಂತಿಂದ ಬೇರೆ ಔಟ್ ಆಫ್ ಸ್ಟೇಟವರು ಕೂಡ ನಮ್ಮ ಬ್ರಾಂಚ್ನ ಟ್ರಸ್ಟ್ ಮಾಡಿ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡಿರೋದನ್ನ ಕೂಡ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಏನು ಎತ್ತ ಅಂತ ಹೇಳಿ ನಿಮಗೆ ಕೂಡ ಗೊತ್ತಾಗುತ್ತೆ ಯಾರು ಔಟ್ ಆಫ್ ಸ್ಟೇಟಿಂದ ವರ್ಕ್ ಮಾಡಿ ಪೇಮೆಂಟ್ನ ತಗೊಂಡಿರೋದು ಅಂತ ಹೇಳಿಬಿಟ್ಟು. ಸೊ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬ್ರಾಂಚ್ನ ಟ್ರಸ್ಟ್ ಮಾಡಿ ಬಂದು ವರ್ಕ್ ಮಾಡ್ತಿರುವಂಥವ್ರಿಗೆ ಮತ್ತು ಎನ್ಕ್ವೈರಿ ಮಾಡ್ತಿರುವಂಥವ್ರಿಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ, ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಇಬ್ಬರು ಪೇಮೆಂಟ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಲ್ರೆಡಿ ಮಾರ್ನಿಂಗ್ ಪೇಮೆಂಟ್ ಮಾಡಿರುವಂಥ ಶ್ರೇಯಾ ಮೇಡಮು ವಿಕ್ಟ್ರಿ ಪೇಮೆಂಟ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. 3 months ಸತತವಾಗಿ 15,000 ಪೇಮೆಂಟ್ನ ತಗೊಂಡಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗು ನನ್ನ ಫೀಡ್ಬ್ಯಾಕ್ಗಳನ್ನೆಲ್ಲ ಹಾಕಿದ್ದೀನಿ ಅವ್ರದ್ದು. ಸೊ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಅಂತ ಹೇಳ್ತಿದ್ರು ಅವರು. ಬಟ್ ಡೆಡಿಕೇಶನ್ಸ್ ಅಂತೂ ನಿಜವಾಗ್ಲೂ ಹಾರ್ಡ್ ವರ್ಕು, ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೇಯಾ ಮ್ಯಾಮ್ಗೆ. ನಿಜವಾಗ್ಲೂ ಅವ್ರ ವರ್ಕ್ನ ನೋಡಿದ್ರೆ ನನ್ನನ್ನು ನಾನೇ ನೋಡ್ಕೊಂಡಷ್ಟು ನನಗೆ ಖುಷಿ ಆಗ್ತಿದೆ. ಸೊ ಇದೇ ಥರ ಇನ್ನೂ ಬಹು ಎತ್ತರಕ್ಕೆ ಬೆಳೀರಿ ಮೇಡಮ್ ಶ್ರೇಯಾ ಮ್ಯಾಮ್. ನೀವು ನಿಮ್ಮ ಡೆಡಿಕೇಶನ್ಸ್ ಇದೇ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರಲಿ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಒನ್ ಸೆಕೆಂಡ್ ನಮ್ಮ ಬ್ರಾಂಚ್ ಕಡೆಯಿಂದ. ಸೊ ನಮ್ಮ ಬ್ರಾಂಚ್ನ ಟ್ರಸ್ಟ್ ಮಾಡಿ ನಿಮ್ಮ ಮುಖಾಂತರ 100 ಜನಕ್ಕೆ ಅವಕಾಶ ಕೊಟ್ಟು, ಸೊ ಅವ್ರದ್ದು ಒಂದು ಪ್ರತಿನಿತ್ಯದ ಅಥವಾ ಅವ್ರದ್ದೊಂದು ಕಮಿಟ್ಮೆಂಟ್ಗೆ ಹೆಲ್ಪ್ ಆಗೋ ಥರ ಜಾಬ್ನ ಪ್ರೊವೈಡ್ ಮಾಡ್ತಿದ್ದೀರ. ನಿಜಕ್ಕೂ ಖುಷಿ ಆಗುತ್ತೆ. ಎಷ್ಟೋ ಜನದ ಜೀವನದ ದಾರಿ ದೀಪ ಆಗ್ತಿದ್ದೀರಾ ನೀವು. ಸೊ ಇನ್ನಷ್ಟು ಜನಕ್ಕೆ ಇದೇ ಥರ ದಾರಿ ದೀಪ ಆಗಿ ಇನ್ನೂ ಬಹು ಎತ್ತರಕ್ಕೆ ಬೆಳೀರಿ ಅಂತೇಳಿ ನಮ್ಮ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ ಕಡೆಯಿಂದ ಹಾಗೆ ನನ್ನ ಕಡೆಯಿಂದ ಕೂಡ ನಿಮಗೆ ವಿಶಸ್ನ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ ಅದು ಶ್ರೇಯಾ ಮೇಡಮ್ದ ಮೊದಲನೇ ಪೇಮೆಂಟ್ ಮತ್ತು ಅವ್ರು ಕೊಟ್ಟಿರುವಂಥ ಫೀಡ್ಬ್ಯಾಕು, ಮತ್ತು 2ನೇ ಪೇಮೆಂಟ್ ಅವ್ರು ಕೊಟ್ಟಿರುವಂಥ ಫೀಡ್ಬ್ಯಾಕು, ಮತ್ತು ಈಗ ಇವತ್ತೇನು ಪೇಮೆಂಟ್ ಆಗಿದೆ ಸೊ ಇವತ್ತಿನ ಪೇಮೆಂಟ್ ಮತ್ತು ಅವ್ರದ್ದೊಂದು ಫೀಡ್ಬ್ಯಾಕು. ಯಾಕಂದರೆ ಎಲ್ಲೋ ಒಂದು ಕಡೆ ಮ್ಯಾಮ್ ಟಾರ್ಗೆಟ್ನೇ ಅಚೀವ್ ಮಾಡ್ತೀನಾ ಇಲ್ವಾ ಅಂತ ಹೇಳಿ ಭಯ ಪಡ್ತಿದ್ರು. ಫಸ್ಟ್ ಮಂತು ಮಾಡಿದ್ರು, ಸೆಕೆಂಡ್ ಮಂತ್ಗೆ ತೊಗೊಳಕ್ಕೆ ಭಯ ಪಡ್ತಿದ್ರು, ಅದನ್ನು ಕೂಡ ಅಚೀವ್ ಮಾಡಿದ್ರು. ಇವಾಗ 3rd ಮಂತ್ದು ಕೂಡ ಅಚೀವ್ ಮಾಡಿ ಪೇಮೆಂಟ್ನ ತೊಗೊಂಡಿದ್ದಾರೆ. ಈಗ ಆಲ್ರೆಡಿ 4th ಮಂತ್ 4ನೇ ತಿಂಗಳು ಆಲ್ರೆಡಿ ಟಾರ್ಗೆಟ್ನ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಮು. ಸೊ ಆಲ್ ದ ಬೆಸ್ಟ್ ಮ್ಯಾಮ್ ನಿಮಗೆ. ಸೊ ಗೈಸ್, ಮನ್ಸಿಟ್ಟು ಮಾಡಿದ್ರೆ ಯಾವುದು ಕೂಡ ಅಸಾಧ್ಯ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶ್ರೇಯಾ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ತಡ ಮಾಡಬೇಡಿ ನೀವು. ಸೊ ಈ ಕೂಡಲೇ ಬೇಗ, ಸೊ ಯಾರೆಲ್ಲ ಇನ್ನೂ ವರ್ಕ್ನ ತಿಳ್ಕೊಂಡಿಲ್ಲ ಈ ವರ್ಕ್ ಬಗ್ಗೆ, ಅಥವಾ ಇನ್ನೂ ಎನ್ಕ್ವೈರಿ ಮಾಡಿ ಇನ್ನೂ ಸ್ವಲ್ಪ ಅನುಮಾನ ಇದೆ ಅನ್ನೋರಿಗೆ, ಸೊ ನಿಮ್ಗೇನೇ ಡೌಟ್ಸ್ ಇದ್ರೂ ಕೂಡ ಕೇಳಿ ಕ್ಲಾರಿಫೈ ಮಾಡಿಕೊಂಡು ಹಿಂದೆ ಎನ್ರೋಲ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.